ವೆಲ್ಕಮ್ ಬ್ಯಾಕ್ ಟು ಎಜೆನ್ಸ್ ಫಾರ್ ಕನ್ನಡ. ಇವತ್ತಿನ ಒಂದು ಎಸ್ ಎಸ್ ಪಿ ಅಪ್ಡೇಟ್ನಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ರಿ, ನಮಗಿನ್ನೂ ಸ್ಕಾಲರ್ಶಿಪ್ ಅಮೌಂಟೇ ಸ್ಯಾಂಕ್ಷನ್ ಆಗಿಲ್ಲ, ನನಗೆ ಅಮೌಂಟು ಬರುತ್ತಾ ಇಲ್ವಾ ಅಂತ ಡೌಟ್ಸಿಂದ ಕೇಳ್ತಾ ಇದ್ರಲ್ವ. ಆ ಥರ ವಿದ್ಯಾರ್ಥಿಗಳಿಗೆ ಕ್ಲಾರಿಫಿಕೇಷನನ್ನು ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ, ತುಂಬ ಜನ ಏನು ಕೇಳ್ತಾ ಇದ್ರಿ ಅಂದರೆ, ನಮಗೆ ತಾಲೂಕು ಆಫೀಸ್ ವೆರಿಫಿಕೇಷನ್ ಎಸ್ ಆಗಿದೆ, ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಆಗಿದೆ, ಬಟ್ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ಇನ್ನೂ ಅಕೌಂಟ್ಗೆ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ. ಜಸ್ಟ್ ಒಂದು ಎಕ್ಸಾಂಪಲ್ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಯಾರಿದೆ ಫಸ್ಟ್ ನಮ್ಮ ಚಾನಲಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ, ಒನ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡಿ. ಇದರಿಂದ ನಿಮಗೆ ಯಾವ ಥರ ಎಸ್ ಎಸ್ ಪಿ ಅಪ್ಡೇಟ್ ಕೂಡ ಸಿಗ್ತಾ ಬರುತ್ತೆ. ಇವಾಗ ಡೈರೆಕ್ಟಾಗಿ ವೀಡಿಯೋಗೆ ಬರೋದಾದರೆ, ತುಂಬ ಜನ ಏನು ಕೇಳ್ತಿದ್ದೀರ ಅಂದರೆ, ನೀವು ಇಲ್ಲಿ ನೋಡ್ಬೋದು ಸ್ಟೇಟಸ್ ಏನು ಶೋ ಆಗ್ತಿದೆ ಅಂದರೆ, ಅಪ್ಲಿಕೇಶನ್ ವೆರಿಫಿಕೇಷನ್ ಬಂದು ಎಸ್ ಆಗಿದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಆಗಿದೆ. ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಕೂಡ ಎಸ್ ಇದೆ, ಬಟ್ ₹1 ಕೂಡ ಅಮೌಂಟ್ ಇವರಿಗೆ ಸ್ಯಾಂಕ್ಷನ್ ಆಗಿಲ್ಲ. ನೀವು ಇಲ್ಲಿ ನೋಡ್ಬೋದು, PM ಅಮೌಂಟ್ ಆಗಿರ್ಬೋದು, ಅಥವಾ ನಮ್ಮ ಸ್ಟೇಟ್ ಗೌರ್ಮೆಂಟ್ SSP ಸ್ಕಾಲರ್ಶಿಪ್ ಅಥವಾ ವಿದ್ಯಾಸಿರಿ ಅಮೌಂಟ್ ಆಗಿರ್ಬೋದು, ಯಾವುದೇ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಇವರಿಗೆ. ಈ ಥರ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಈ ಥರ ವಿದ್ಯಾರ್ಥಿಗಳಿಗೆ ಏನು ನ್ಯೂಸ್ ಇದೆ ಅಂದರೆ, ಈ ಮಂತು 15 ಒಳಗಡೆ ನಿಮಗೆ ಅಮೌಂಟು ಸ್ಯಾಂಕ್ಷನ್ ಆಗುತ್ತೆ. ಇನ್ನೊಂದು 3-4 ಡೇಸ್ ಇದೆ, ಇನ್ನು 5 ಡೇಸ್ 6 ಡೇಸ್ ಒಳಗಡೆ ನಿಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ನಿಮಗೆ ನೆಕ್ಸ್ಟ್ ಮಂತ್ 15 ಒಳಗಡೆ ಅಮೌಂಟು ಅಕೌಂಟ್ಗೆ ಬರುತ್ತೆ. ಅಂದರೆ ಯಾರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ, ನಾನು ಅವ್ರಿಗೆ ಹೇಳ್ತಾ ಇರೋದು. ಆಲ್ರೆಡಿ ಯಾರಿಗೆಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ನಿಮಗೆ ಆಲ್ಮೋಸ್ಟ್ ಆದಷ್ಟು ಬೇಗನೆ ಅಮೌಂಟ್ ಬರುತ್ತೆ. ಯಾರ್ದಾರ್ದು ಆಧಾರ್ ಸೀಡಿಂಗ್ ಎಸ್ ಆಗಿಲ್ಲ ಅಂದರೆ ಒನ್ಸ್ ಎಸ್ ಅಂತ ಮಾಡಿಸ್ಕೊಳ್ಳಿ. ನಿಮ್ಮ ಬ್ಯಾಂಕಿಗೆ ಹೋಗಿ ಆಧಾರ್ ಸೀಡಿಂಗ್ ಮಾಡಿಸಿ, ಅದು ಎಸ್ ಆಗುತ್ತೆ. ಒಂದು ಸ್ವಲ್ಪ ಡಿಲೇ ಆಗುತ್ತೆ. ಇನ್ ಕೇಸ್ ನೀವು ಆಲ್ರೆಡಿ ಮಾಡಿಸಿದ್ದು ಕೂಡ ಎಸ್ ಆಗಿಲ್ಲ ಅಂದರೆ ಒನ್ಸ್ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ಅಲ್ಲಿ ಎಸ್ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಸ್ಕಾಲರ್ಶಿಪ್ ಬರೋದು ತುಂಬ ಡಿಲೇ ಆಗುತ್ತೆ. ಆದ್ದರಿಂದ ಇದೊಂದು ಕ್ವಿಕ್ ಅಪ್ಡೇಟ್ ಇತ್ತು, ಇದನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದೆ ವಿಡಿಯೋ ಸಿಗೋಣ. ಧನ್ಯವಾದಗಳು.